ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿದ್ಯಾ ವ್ಲಾಗ್ಸ್. ನಾನು ಈ ಒಂದು ವಿಡಿಯೋದಲ್ಲಿ ಸ್ಯಾರಿ ಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಬಟ್ ನಾನು ಟೇಪ್ ಮೆಜರ್ಮೆಂಟಲ್ಲಿ ಯಾವ ಥರ ಇಟ್ಕೊಳೋದು ಅಂತ ತೋರಿಸಿರಲಿಲ್ಲ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿತ್ತು. ಸೊ ಹಂಗಾಗಿ ಈ ಸರಿ ನಾನು ಟೇಪ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಯಾವ ಥರ ಪ್ಲೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಸ್ಯಾರಿ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಪಲ್ಲು ಬಂದು ಆರೆಂಜ್ ಕಲರ್ ಇದೆ, ಒಂಥರ ಯೆಲ್ಲೋ ಆರೆಂಜ್, ಮತ್ತು ಸ್ಯಾರಿ ಮರೂನ್ ಕಲರ್ ಇದೆ, ರೆಡ್ ಮರೂನು. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಈ ಥರ ರಫಾಗಿ ಮಡ್ಚ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗು ನಾವು ಈ ಥರ ಫಸ್ಟು ರಫಾಗಿ ಮಡ್ಚ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ರಿಪೀಟು ಒಂದು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಜಸ್ಟ್ ನಾನಿಲ್ಲಿ ರಫಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಈಗ ಪಿನ್ ಹಾಕ್ಕೋತೀನಿ. ನೆಕ್ಸ್ಟ್ ಈಗ ಇದನ್ನು ಇವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ನಾವು ಫೋಲ್ಡ್ ಮಾಡ್ಕೋತೀವಿ, ಇದು ನಾವು ಇಲ್ಲಿ ಯಾವ ಥರ ಫೋಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ರೆ, ಈ ಬೆಳ್ ಬಂದು ಈ ಎಡ್ಜಸ್ಗೆ ಮತ್ತು ಈ ಬೆಳ್ ಬಂದು ಇಲ್ಲಿ ಎಡ್ಜಸ್ಗೆ ಈ ಥರ ಈ ಒಂದು ಮೆಜರ್ಮೆಂಟಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ಎಕ್ಸಾಂಪಲು. ಇದು ಬಂದು ಎಡ್ಜ್ ಮತ್ತು ಈ ಎಡ್ಜ್ ಬಂದು ಬೆರಳು ಈ ಎಡ್ಜಲ್ಲಿ ಈ ಥರ. ನೀವು ಇನ್ನೂ ಬೇಕಾದರೆ ಚಿಕ್ಕದಾಗಿ ಕೂಡ ಫೋಲ್ಡ್ ಮಾಡ್ಕೋಬೋದು. ಒಂದು ಕೆಲವರು ತುಂಬ 12 ಫೀಟು ಮತ್ತು 10 ಫೀಟ್ಸ್ ಎಲ್ಲ ಮಾಡ್ಕೊಳ್ಳೋರು ಇನ್ನು ತುಂಬ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಇವಾಗ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಈ ಥರ ಒಂದೊಂದೇ ಜೋಡಿಸ್ಕೊಂಡು ನೀವು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ನೀವು ಮಾಮೂಲಿ ನೀವು ರಫ್ ಏನು ಇಟ್ಕೊಂಡಿರ್ತೀರ ಅದನ್ನು ಬಿಟ್ಬಿಟ್ಟು ಇದನ್ನು ಮಾತ್ರ ನೀವು ನೀಟಾಗಿ 1 ಬೈ 1 ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ನಿಮ್ಗೇನಾದರೂ ಬೇಕು ಅಂತಂದರೆ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಕೂಡ ಇಟ್ಕೋಬೋದು. ಮತ್ತು ಐರನ್ ಕೂಡ ನಾನು ಲಾಸ್ಟಲ್ಲಿ ಮಾಡ್ಕೋತೀನಿ, ಅದನ್ನು ತೋರಿಸ್ತೀನಿ. ಈಗ ನೆಕ್ಸ್ಟ್ ಈ ಥರ ಆಯ್ತಲ್ಲ ಇನ್ನೂ ಒಂದು, ಮತ್ತು ನಾವು ಮೇಲೆ ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ಈಗ ಒಂದು ಪಿನ್ ಹಾಕ್ಕೋತೀನಿ ನಾನು. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಪಲ್ಲು ಉಲ್ಟಾ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನೋ ರಫಾಗಿ ಫೋಲ್ಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನೀಗ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ನೆರಿಗೆ ಏನಿರುತ್ತೆ ಅದನ್ನು ನಾವು ಆ ಒಂದು ಸೈಜಲ್ಲಿ ಮತ್ತು ಆ ಒಂದು ಪ್ಲೀಟ್ಸ್ ಏನು ಹಿಡ್ದಿರ್ತೀವಿ ಅದರನ್ನೇ ನಾವು ಫಾಲೋ ಮಾಡಿಕೊಂಡು ಈ ಥರ 1 ಬೈ 1 ನೀಟಾಗಿ ಫಾಲೋ ಮಾಡ್ಕೊಬೇಕಾಗತ್ತೆ. ಮತ್ತು ನೀಟಾಗಿ ಜೋಡಿಸ್ಕೊಂಡು ಅಲ್ಲೂ ಕೂಡ ನಾನು ಒಂದು ಪಿನ್ನನ್ನು ಹಾಕ್ಕೋತೀನಿ. ನಾನು ಇಲ್ಲಿ ಯಾವುದೇ ವೀಡಿಯೋನ ಪಾಸ್ ಮಾಡ್ತಿಲ್ಲ ಮತ್ತು ಫಾಸ್ಟ್ ಕೂಡ ಇಟ್ಟಿಲ್ಲ. ನಾನೇನು ರೆಕಾರ್ಡ್ ಮಾಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೀನಿ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರಲ್ಲ ಈ ಥರ ಬಂತು. ಈಗ ಜಸ್ಟ್ ಒಂದು ಪಿನ್ನವನ್ನು ನೀಟಾಗಿ ಎಲ್ಲ ಜೋಡಿಸ್ಕೊಂಡು, ನಿಮಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತಂದರೆ ವಾರ 15 ದಿವಸದಲ್ಲೇ ನೀವು ಕಲ್ತ್ಕೊಂಡ್ಬಿಡ್ಬೋದು. ನೀವು ಯಾವ ಅಕಾಡೆಮಿಗೆ ಹೋಗೋ ಅವಶ್ಯಕತೆ ಇರೋಲ್ಲ. ಮತ್ತು ನೀವು ಆರಾಮಾಗಿ ಫಂಕ್ಷನ್ಸಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ನೀವು ಈ ಥರ ಒಂದು ಬಾರ್ಡ್ರ್ ಸೀರೆನ ಆರಾಮಾಗಿ ವೇರ್ ಮಾಡ್ಬೋದು. ನಾವು ಆವಾಗೆ ರೆಡಿ ಮಾಡಿಕೊಂಡು ಇಲ್ಲ ಹಾಗೆ ಉಟ್ಕೋತೀವಿ ಅಂತಂದರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಈ ಥರ ನೀವು ಮನೆಯಲ್ಲಿ ಆರಾಮಾಗಿ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಬಿಟ್ರೆ ನೀವು ಬೇಕು ಅಂತಂದಾಗ 10 to 15 ಮಿನಿಟ್ಸಲ್ಲಿ ನೀವು ಸ್ಯಾರಿನ ವೇರ್ ಮಾಡ್ಬೋದು. ನೆಕ್ಸ್ಟು ನಾನು ಪಾಟು ಮತ್ತು ಇನ್ನು ಪಲ್ಲು ಉದ್ದ ಬೇಕಿರೋದ್ರಿಂದ ನೆಕ್ಸ್ಟು ನಾನು ಅದೇ ಒಂದು ಪ್ಲೀಟ್ಸ್ ಇಟ್ಕೊಂಡು ಫೋಲ್ಡಿಂಗನ್ನು ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನನ್ನ ಹೈಟ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಪಲ್ಲು ಇಟ್ಕೊಂಡು, ಮತ್ತು ನಿಮ್ಮ ಹೈಟ್ಗೆ ಎಷ್ಟು ಉದ್ದ ಬೇಕೋ ಅಷ್ಟೊಂದು ಅಲ್ಲಿಗೊಂದು ಪಿನ್ ಹಾಕ್ಕೊಬಿಟ್ಟು ನಾನು ತೋರಿಸ್ದಂಗೆ ಸ್ವಲ್ಪನೇ ನೀವು ಪ್ಲೀಟ್ಸ್ ಇಟ್ಕೊಂಡು ಮುಡ್ಚ್ಕೋತಾ ಹೋಗಬೇಕು. ಮತ್ತು ಅಲ್ಲಲ್ಲಿ ಒಂದೊಂದು ಅರ್ಧ 6 ಇಂಚ್ಗೆ ಇಲ್ಲ 7 ಇಂಚ್ಗೆ ನೀವು ಗ್ಯಾಪ್ ಕೊಟ್ಟು ಒಂದೊಂದು ಪಿನ್ ಹಾಕ್ಕೊಂಬಿಟ್ರೆ ನೀವು ಐರನ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನನ್ನ ಹೈಟ್ಗೆ ನಾನೇನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಈ ಎಡ್ಜ್ಗೆ ಸಾಕು ನನ್ನ ಹೈಟ್ಗೆ ಪಲ್ಲು. ಸೊ ಅಲ್ಲಿಗೆ ಈಗ ನಾನು ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಂಬಿಡ್ತೀನಿ ನೀಟಾಗಿ ಬಿಡಿಸಿಟ್ಕೊಂಡು. ಒಂದೊಂದು ಸೀರೆಯಲ್ಲಿ ಎಳೆ ಇರೋದಿಲ್ಲ, ಆವಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ನೀಟಾಗಿ ವಿಡಿಯೋ ಒಂದೇ ಸಾರಿ ಅರ್ಥ ಆಗೋದಿಲ್ಲ, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಕಲ್ತ್ಕೊಬೋದು, ಆರಾಮಾಗಿ ಕಲ್ತ್ಕೊಬೋದು. ಇದರೆಲ್ಲ ಒಂದೊಂದೇ ಇಟ್ಕೊಂಡು ಈ ಥರ ನಾನು ಐರನ್ನ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಕೈಯಲ್ಲಿ ನೀಟಾಗಿ ಜೋಡಿಸ್ಕೊಂಡು
ಜಸ್ಟ್ ಕೈಯಲ್ಲಿ ಈ ಥರ ಒಂದು ಸರಿ ರಫಾಗಿ ಐರನ್ ಥರ ಮಾಡ್ಕೊಂಬಿಡಿ. ನೀವು ಐರನ್ ಮಾಡೋವಾಗೂ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ. ಸೊ ನಿಮ್ಗೆ ಏನಾದ್ರಿಂದ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಜಸ್ಟು ಇಲ್ಲೇನು ಇಟ್ಕೊಂಡಿದ್ದೀನಿ, ಈ ಮೇಲೆ ಪಲ್ಲು ಏನಿದೆ ಜರಿ ಪಲ್ಲು ಅದನ್ನು ಮಾತ್ರ ಒಂದು ಮುಂದೆ ಇಟ್ಕೊಂಡು ಮುಂದೆ ಜರುಗಿಸ್ಕೊಂಡು ನಾನು ಪಿನ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿತ್ತಂದರೆ ಆ ಒಂದು ಪಲ್ಲು ಬಿಟ್ಬಿಟ್ಟು ನೀವು ಮೇಲಿಂದ ಕೂಡ ಪಿನ್ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕೆಳಗಡೆ ಕೂಡ ಪಿನ್ ಹಾಕ್ಕೋಬೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಪಲ್ಲು ರೆಡಿ ಆಯ್ತು. ಈಗ ನನ್ನ ಹೈಟ್ಗೆ ಈ ಒಂದು ಲೆಂತಲ್ಲಿ ಪಲ್ಲು ರೆಡಿ ಆಯ್ತು. ಈಗ ನೆಕ್ಸ್ಟ್ ನಾನು ಸೊಂಟದಲ್ಲಿ ನೆರಿಗೆ ಯಾವ ಥರ ಹಿಡಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆ, ಅರ್ಥ ಆಗಿರಲ್ಲ, ಕೈಯಲ್ಲಿ ಮಾತ್ರ ಇಟ್ಕೊಂಡು ತೋರಿಸಿದ್ದೆ. ಸೊ ನಾನೀಗ ಟೇಪಲ್ಲಿ ಇಟ್ಕೊಂಡು ತೋರಿಸ್ತೀನಿ ಎಷ್ಟು ಒಂದು ಲೆಂತಾಗಿ ತೊಗೋಬೇಕು ನೆರಿಗೆ ಅಂತಲೇ ಬಿಟ್ಟು ನೆರಿಗೆನ ಸ್ಟಾರ್ಟ್ ಮಾಡಬೇಕು ಅಂತಂದರೆ 41ರಿಂದ ನೀವು 43ವರೆಗೂ ತೊಗೋಬೋದು. ನನ್ನ ಸೈಜ್ಗೆ 41 ಸಾಕು. ನಾನು ಹಂಗಾಗಿ 41 ಇಂಚು ತೊಗೊಂಡು ಅಲ್ಲಿಂದ ನೆರಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಿತ್ತು ಅಂದರೆ ನೀವೇನಾದ್ರು ಇನ್ನೂ ಸ್ವಲ್ಪ ದಪ್ಪ ಇದ್ದೀರಾ ಅಂದರೆ 43 ಇಲ್ಲ 44 ತೊಗೊಂಡ್ರೂ ಸಾಕು. ನನ್ನ ಸೈಜ್ಗೆ 41. ಸರಿ ನೋಡ್ತಾ ಇರ್ಬೋದು. ಈಗ ಇಷ್ಟು ಲೆಂತಲ್ಲಿ ಇಟ್ಕೊಂಡು 41ಕ್ಕೆ ಇಟ್ಕೊಂಡು ನಾನೀಗ ಅಲ್ಲೊಂದು ಪಿನ್ ಹಾಕ್ಕೊಂಬಿಡ್ತೀನಿ. ಸೊ ನಾವಾದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಪಲ್ಲು ಹಾಕ್ಕೊಂಡು ಹೋಗ್ತೀವಿ. ಬಟ್ ಬಿಗಿನರ್ಸ್ ಆದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಒಂದು ಪಿನ್ ಹಾಕ್ಕೊಂಬಿಟ್ರೆ ನಿಮಗೆ ಯಾವುದೇ ಕನ್ಫ್ಯೂಸು ಆಗೋದಿಲ್ಲ. ಹಾಗಾಗಿ ಒಂದು ಪಿನ್ನನ್ನು ಹಾಕ್ಕೊಂಬಿಟ್ರಿಲ್ಲ ಅಂತಂದರೆ ನೀವೇನಾದರೂ ಒಂದು ಸ್ಟಿಕ್ಕರ್ ಇತ್ತು ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದರೆ ಸ್ಟಿಕ್ಕರ್ ಕೂಡ ಹಾಕ್ಕೊಂಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಪಲ್ಲುವಿಂದ ನಾವು ಎಷ್ಟು ಬಿಡ್ತು ತೊಗೋಬೇಕು, ಎಲ್ಲಿವರೆಗೂ ನೆರಕೆ ಇಟ್ಕೊಬೇಕು ಅಂದ್ಬಿಟ್ಟು ಈಗ ನಾನು ತೋರಿಸ್ತೀನಿ. ಇಲ್ಲಿಂದ ನೀವು ಎಷ್ಟು ಲೆಂತ್ ಇಟ್ಕೋಬೇಕು ಅಂತಂದರೆ, ನನ್ನ ಒಂದು ಸೈಜ್ಗಾದರೆ ಮೀಡಿಯಮ್ ಸೈಜ್ ಇರೋರಿಗೆ 54 ಇಲ್ಲ 53 ಇಂಚು ಸಾಕಾಗುತ್ತೆ. ನೀವೇನಾದ್ರು ಇನ್ನೂ ದಪ್ಪ ಇದ್ದೀರ ಅಂದರೆ ಒಂದು 2 ಇಂಚು ಇಲ್ಲ 1 ಇಂಚು ನೀವು ಬಿಡ್ತು ಜಾಸ್ತಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು 54 ತೊಗೊಂಡಿದ್ದೀನಿ. 53 ಇಲ್ಲ 54 ಇಂಚು ಸಾಕು. ಸೊ ಅಲ್ಲಿಗೂ ಕೂಡ ನಾನೊಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಎಲ್ಲಿಂದ ಪಿನ್ ಹಾಕ್ಕೊಂಡಿದ್ದೆ ಫಸ್ಟು ಸ್ಟಾರ್ಟಿಂಗ್ ಏನು ಸೀರೆ ಇರುತ್ತಲ್ಲ ಅಲ್ಲಿಂದ ನೆರಿಗೆ ಇಟ್ಕೋತಾ ಇವಾಗ ಬರೋಣ. ನೆರಿಗೆ ಇಟ್ಕೊಳ್ಳೋದು ಕೂಡ ನಾನು ಹೆಂಗೆ ಅಂತ ತೋರಿಸ್ತೀನಿ ಇಲ್ಲಿ. ನೀವು ನೆರಿಗೆ ಇಟ್ಕೋಬೇಕಾದ್ರೆ ಒಂದು ಸೈಜಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಇನ್ನೂ ಬೇಕಾದ್ರೆ ಚಿಕ್ಕದಾಗಿ ಕೂಡ ಇಟ್ಕೊಬೋದು. ಬ್ರೈಡಲಲ್ಲಿ ತುಂಬ ಚಿಕ್ಕದಾಗಿ ಹಿಡಿತಾರೆ. ನಾನು ಮೀಡಿಯಮ್ ಸೈಜಲ್ಲಿ ಹಿಡಿತಾ ಇದ್ದೀನಿ. ಸೊ ಈ ಥರ ಒಂದೊಂದು ಮುಂದಕ್ಕೆ ನೀವು ನೆರಿಗೆನ ಇಟ್ಕೊತಾ ಬರಬೇಕು. ಒಂದೇ ಈಕ್ವಲ್ಲಾಗಿ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗಬೇಡಿ. ಆವಾಗ ನೆರಿಗೆ ಅನ್ನೋದು ನೀಟಾಗಿ ಬರೋದಿಲ್ಲ. ಈ ಥರ ಮುಂದಕ್ಕೆ ಒಂದೊಂದು ಕಾಲು ಇಂಚು ಗ್ಯಾಪ್ ಕೊಟ್ಕೊಂಡು ಮುಂದಕ್ಕೆ ಈ ಥರ ಇಟ್ಕೊಂಡು ಬರಬೇಕಾಗತ್ತೆ. ಪಿನ್ ಎಲ್ಲಿ ಗಂಟ ಹಾಕ್ಕೊಂಡಿದ್ದೆ ಅಲ್ಲಿ ಗಂಟ ಬಂತು. ನೆರಿಗೆ ನೋಡಿದ್ರಲ್ಲ, ಪಿನ್ನು ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ, ಅಷ್ಟಕ್ಕೆ ಇಟ್ಕೊಂಡು ನೀಟಾಗಿ ಈಗ ಜೋಡಿಸ್ಕೊಳ್ಳೋಣ. ಒಂದೊಂದು ಕಾಲು ಇಂಚು ಇಲ್ಲ 1 mm 2 mm ಗ್ಯಾಪ್ ಕೊಟ್ಟು ನೀವು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟಕ್ಕೆ ಆ ಒಂದೇನು ಜರಿ ಬಾರ್ಡ್ರ್ ಇದೆಯಲ್ಲ ಆ ಒಂದೆಲ್ಲ ಲೈನೆಲ್ಲ ಈಕ್ವಲ್ಲಾಗಿ ಕುತ್ಕೋಬೇಕು. ಆ ಥರ ನೀವು ಒಂದೊಂದನ್ನೇ ಜೋಡಿಸ್ಕೊತಾ ಹೋಗಬೇಕು. ಮತ್ತು ನೀವು ಇದನ್ನು ಐರನ್ ಕೂಡ ಮಾಡ್ಕೊಂಡಾಗ ನೀಟಾಗಿ ಕಾಣುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಈ ಥರ ಒಂದೊಂದೇ ಈಕ್ವಲ್ಲಾಗಿ ಕುತ್ಕೋಬೇಕಾಗುತ್ತೆ. ನೀವೇನಾದರೂ ಹಿಂಗೆ ಇಟ್ಕೊಳಕ್ಕಾಗಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಕೆಳಗೆ ಕೂಡ ಹಾಸ್ಕೊಂಡು ಅದನ್ನು ನೀಟಾಗಿ ಜೋಡಿಸ್ಕೋಬೋದು. ಬಿಗಿನರ್ಸ್ಗಾದರೆ ಒಂದು ಸ್ವಲ್ಪ ಕೈಯೆಲ್ಲ ಇನ್ನು ಇದ್ರಾಗಲ್ಲ, ಕಂಫರ್ಟಬಲಾಗಿ ಇಟ್ಕೊಳಕ್ಕಾಗಲ್ಲ. ಹಂಗಾಗಿ ಈಗ ನಾನು ಕೆಳಗೆ ಹಾಸ್ಕೊಂಡು ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ ಮೇಲೆ ನೆರಿಗೆ. ಈಗ ಕೆಳಗಡೆ ಫ್ಲೇರಾಗಿ ಇಟ್ಕೋತಾ ಹೋಗ್ಬೇಕು. ಇದಾರೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ. ನೀವು ಬಿಗಿನರ್ಸ್ ಒಂದು ಸ್ವಲ್ಪ ಕಾಮಾಗಿ ಆರಾಮಾಗಿ ಜೋಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೇಕು. ಮತ್ತು ನೋಡ್ತಾ ಇರ್ಬೋದು, ತುಂಬಾ ಟೈಮ್ ತೊಗೊಳುತ್ತೆ ಇದೊಂದು ಸ್ವಲ್ಪ ನೆರಿಗೆ ಎಲ್ಲ ಕುತ್ಕೊಳ್ಳೋದಕ್ಕೆ ಮತ್ತು ಚಿಕ್ಕದಾಗಿ ಜೋಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 10 to 12 ಮಿನಿಟ್ಸ್ ಆಗುತ್ತೆ. ಸೊ ಹಂಗಾಗಿ ನೀಟಾಗಿ ಜೋಡಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ನೆರಿಗೆನೇ ಇರೋದಿಲ್ಲ ಅಂಥದ್ದೆಲ್ಲ ನೀಟಾಗಿ ಪಿನ್ ಮಾಡಿಕೊಂಡು ಇಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ಹಾಗೆಲ್ಲ ಮಾಡ್ಕೋಬೇಕಂದ್ರೆ ಫಸ್ಟು ನಾವು ನಮ್ಮ ಕೈಯಲ್ಲಿ ಪ್ರಾಕ್ಟೀಸ್ ಆಗಿರಬೇಕು. ಮತ್ತು ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೊಂದು ಬೈ ಒನ್ನು ತೊಗೊಂಡು
ಈ ಥರ ಇಟ್ಕೊಬೇಕಾಗತ್ತೆ. ನಾನು ಫೈನಲಾಗಿ ತೋರಿಸ್ತೀನಿ ಯಾವ ಥರ ನಾನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು. ಈ ರೀತಿ ಫ್ಲೇರಾಗಿರಬೇಕು ಕೆಳಗಡೆ ಮಾತ್ರ. ನೀಟಾಗಿ ನೋಡಿದ್ದೀರಲ್ಲ, ಈ ಥರ ನಾನು ನೀಟಾಗಿ ಈಗ ಜೋಡಿಸ್ಕೊಂಡಿದ್ದೀನಿ. ಫೈನಲಾಗಿ ನನಗೂ ಒಂದು 15 ಮಿನಿಟ್ಸ್ ಆಯಿತು ಅದು ಜೋಡಿಸ್ಕೊಳ್ಳೋದಕ್ಕೆ. ಮತ್ತು ಈ ಥರ ಜೋಡಿಸ್ಕೊಂಡಿದ್ದಾದಮೇಲೆ ಈಗ ನಾನು ಬಾಟಮಲ್ಲಿ ಒಂದೆರಡು ಪಿನ್ನನ್ನು ಹಾಕ್ಕೊಂಬಿಟ್ರೆ ಅದು ನೆರಿಗೆ ಅನ್ನೋದು ಕದಲೋದಿಲ್ಲ. ಒಂದೆರಡು ಪಿನ್ ಇಲ್ಲ ಅಂತಂದರೆ ನೀವು ಒಂದು ದೊಡ್ಡ ಪಿನ್ ಇತ್ತು ಅಂದರೆ ಆ ಪಿನ್ ಕೂಡ ಹಾಕ್ಕೊಬೋದು. ಇಲ್ಲಾಂದರೆ ಕ್ಲಿಪ್ ಹಾಕ್ಬಿಟ್ಟು ನೀವು ಐರನ್ ಆದಮೇಲೆ ಕೂಡ ಪಿನ್ನನ್ನು ಹಾಕ್ಕೊಬೋದು. ಫಸ್ಟ್ ನೀಟಾಗಿ ಜೋಡಿಸ್ಕೊಂಬಿಡಿ. ಫೈನಾಗೆ ಎಲ್ಲ ಜೋಡಿಸ್ಕೊಂಡು ನಾನೀಗ ಒಂದು ನೀಟಾಗಿ ಪಿನ್ ಮಾಡ್ಕೋತಾ ಇದ್ದೀನಿ. ಐರನ್ ಕೂಡ ಅಷ್ಟೇ, ನೀವು ಡೈರೆಕ್ಟ್ ಐರನ್ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡ್ಕೋಬೋದು. ಇಲ್ಲ ಅಂತಂದರೆ ಐಡಿಯಾ ಇಲ್ಲ ಅಂತಂದರೆ ನೀವು ಒಂದು ಕಾಟನ್ ಬಟ್ಟೆ ಇಲ್ಲ ಸ್ಮೂತಾಗಿರೋ ಬಟ್ಟೆ, ವೇಲ್ ಬಟ್ಟೆ ಇರುತ್ತಲ್ಲ ಕಾಟನ್, ಅದನ್ನೆಲ್ಲ ಮೇಲೆ ಇಟ್ಕೊಂಡು ಐರನ್ ಮಾಡಿ. ಯಾಕಂದರೆ ಒಂದೊಂದು ಸರ್ತಿ ಸ್ಯಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಿಮಗೆ ಸ್ಯಾರಿ ಅನ್ನೋದು ವೇರ್ ಮಾಡೋದಕ್ಕೆ ಆಗೋಲ್ಲ, ವೇಸ್ಟ್ ಆಗೋಗ್ಬಿಡುತ್ತೆ. ಹಂಗಾಗಿ ನೀವು ಐರನ್ನು ಸ್ವಲ್ಪ ಕ್ಲಿಯರಾಗಿ ಮತ್ತು ಕೇರ್ಫುಲ್ಲಾಗಿ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಪಿನ್ ಹಾಕೋದ್ರಿಂದ ಒಂದೊಂದು ಸಾರಿ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಐರನ್ ಮಾಡ್ಕೊಳ್ಳಿ. ಮತ್ತು ಇಲ್ಲ ಅಂತಂದರೆ ಪಿನ್ನು ರಿಮೂವ್ ಮಾಡಿಕೊಂಡು ಐರನ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಪಿನ್ನನ್ನು ಹಾಕ್ಕೊಬೋದು. ಕೆಳಗಡೆ ಅನ್ನೋದು ಎಡ್ಜಸ್ ಏನಿರುತ್ತೆ ನೀಟಾಗಿ ಕುತ್ಕೊಂಡಿದೆ ನೋಡಿ, ಆ ಥರ ಕುತ್ಕೋಬೇಕು. ನೀಟಾಗಿ ಎಲ್ಲ ಒಂದು ಈಕ್ವಲ್ಲಾಗಿ ಕುತ್ಕೋಬೇಕಾಗಿ ನೆರಿಗೆ ಅನ್ನೋದು ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣೋದು ಸೀರೆ ನಾವು ವೇರ್ ಮಾಡಿದಾಗ. ಮತ್ತು ನಾನೀಗ ಮೇಲಿಂದ ನೀಟಾಗಿ ಐರನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಸ್ಟೀಮ್ ಐರನ್ ಬಾಕ್ಸ್ ಇತ್ತು ಅಂತಂದರೆ ನೀವು ಜಸ್ಟ್ ಈ ಥರ ಐರನ್ ಮಾಡಿ ಒಂದು ಸತಿ ಐರನ್ ಮಾಡಿಬಿಟ್ರೆ ಸಾಕು. ಬಟ್ ಇದು ಸ್ಟೀಮ್ ಐರನ್ ಬಾಕ್ಸ್ ಅಲ್ಲ, ಹಂಗಾಗಿ ಒಂದು ಸ್ವಲ್ಪ ಒಂದು 2-3 ಸರಿ ಐರನ್ ಮಾಡ್ಕೋಬೇಕಾಗತ್ತೆ, ನೀಟಾಗಿ ಕುತ್ಕೋಬೇಕಲ್ಲ ಹಂಗಾಗಿ. ಮತ್ತು ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಇತ್ತು ಸ್ಯಾರಿನಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಅದನ್ನು ಕೂಡ ನಾನು ಒಂದು ಮಿನಿ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅನ್ನೋ ಡೌಟ್ಸ್ ಇತ್ತು, ಇನ್ನೂ ನನಗೆ ಅರ್ಥ ಆಗ್ತಾಯಿಲ್ಲ, ಟೇಪ್ ಇಟ್ಕೊಂಡು ಕೂಡ ಅರ್ಥ ಆಗ್ತಾಯಿಲ್ಲ ಅನ್ನೋರು ಆ ಥರ ಕಮೆಂಟ್ ಹಾಕಿರಿ. ನಾನೀಗ ಪಲ್ಲು ಕೂಡ ಐರನ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಐರನ್ ಬಾಕ್ಸ್ ಓವರ್ ಹೀಟ್ ಆದಾಗ. ನೀವು ಈ ರೀತಿ ಬಾರ್ಡ್ರು ಸೀರೆಗಳೆಲ್ಲ ಐರನ್ ಮಾಡಿ ಇಟ್ಕೊಂಬಿಟ್ರೆ ಒಂದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ವೇರ್ ಮಾಡಿದಾಗ. ಮತ್ತು ಈಗ ನಾನು ನೆಕ್ಸ್ಟು ಒಂದು ನೆರಿಗೆ ಫ್ರಂಟ್ ಏನು ಸೆರಗು ಬರುತ್ತೆ ಅದನ್ನು ನಾನು ಎಲ್ಲಿ ಯಾವ ಟೇಪಲ್ಲಿ ಎಷ್ಟು ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 24 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು 24 ಇಂಚು ತೊಗೊಂಡಿದ್ದೀನಿ. ಮತ್ತು ವಿಡ್ತ್ ಬಂದ್ಬಿಟ್ಟು ನಾನಿಲ್ಲಿ 15 ಇಲ್ಲ 15.5 ತೊಗೊಂಡ್ರೆ ಸಾಕು. ಲಾಸ್ಟ್ ಟೈಮು ಅರ್ಥ ಆಗಿಲ್ಲ ಅಂತ ಅಂದರು, ಸೊ ಹಂಗಾಗಿ ಟೇಪಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿಗೆ 15.5 ಸಾಕು ನನಗೆ. 15.5 ಇಂಚು ಇಲ್ಲ 15 ಇಂಚು. ಈ ಲೆಂತ್ ಬಂದ್ಬಿಟ್ಟು 24 ಇಲ್ಲ ಅಂತಂದರೆ 25 ಕೂಡ ಇಟ್ಕೊಬೋದು. ನೋಡ್ಕೊಳ್ಳಿ, ನೀವು ಅಕಸ್ಮಾತ್ ಕೆಲವ್ರು ಹೈಟ್ ಇದ್ದೀರಾ ಅಂತಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಮತ್ತು ವಿಡ್ತ್ ಕೂಡ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಇಲ್ಲಾಂತಾರೆ ನೀವು ಇನ್ನೂ ಚಿಕ್ಕದಾಗಿ ಬೇಕು ಪ್ಲೀಟ್ಸು ಅಂತ ಅನ್ನೋರು 15.5 ಅಂತ ತೊಗೊಂಡಿದ್ದೆ. 12ರಿಂದ 10, 11, 12 ತೊಗೋಬೋದು ಲೆಂತ್ ವಿಡ್ತ್ ಬಂದ್ಬಿಟ್ಟು. ಸೊ ಅದನ್ನು ಕೂಡ ನಾನು ಜೋಡಿಸ್ಕೊಂಡು ನೀಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಈ ಏನು ಪಲ್ಲು ಅನ್ನೋದೇನಿರುತ್ತೆ ಆ ಒಂದು ಜರಿ ಮೇಲೆ ಜಾಸ್ತಿ ಐರನ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಶೈನಿಂಗ್ ಅನ್ನೋದು ಹೋಗ್ಬಿಡುತ್ತೆ. ಹಂಗಾಗಿ ಜಸ್ಟ್ ಸುಮ್ಮನೆ ಹಂಗೆ ಐರನ್ ಮಾಡ್ಕೊಬೇಕಾಗತ್ತೆ. ಮತ್ತು ಪ್ಲೀಟ್ಸ್ ಕೂಡ ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಫುಲ್ ಡೇ ನಾವು ಸ್ಯಾರಿ ವೇರ್ ಮಾಡಿದಾಗ ಅದು ಹಾಗೆ ಕುತ್ಕೊಂಡಿರುತ್ತೆ. ಯಾವುದೇ ಒಂದು ಕಾರಣಕ್ಕೂ ಕೂಡ ಸ್ಯಾರಿ ಕದಲೋದಿಲ್ಲ, ಮತ್ತು ತುಂಬ ಇದು ಕೂಡ ಅನಿಸೋದಿಲ್ಲ, ಚೆನ್ನಾಗಿಲ್ಲ ಕೂಡ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಬೋರ್ ಕೂಡ ಆಗೋದಿಲ್ಲ. ಮತ್ತೀಗ ನಾನು
ಈ ಒಂದು ಪಾರ್ಟ್ ಬಂದ್ಬಿಟ್ಟು ನಮ್ಮ ಫ್ರಂಟ್ ನೆರಿಗೆ ಏನಿರುತ್ತೆ ಸೆರಗನ್ನು ಹಿಂದೆ ಪಾರ್ಟ್ ಬರೋ ಅಂಥದ್ದು. ಅದರಿಂದ ನಾನು 12 ಇಂಚು ತೊಗೊಂಡಿದ್ದೀನಿ. ಮತ್ತು ಒಂದು ಲೆಂತ್ ಬಂದ್ಬಿಟ್ಟು ನಾನು 19 ಇಂಚು ತೊಗೊಂಡಿದ್ದೀನಿ. ಇದು ಬೇಕಿತ್ತು ಅಂತಂದರೆ ಇನ್ನೊಂದು ಇಂಚ್ ಎಕ್ಸ್ಟ್ರಾ ತೊಗೊಬೋದು ಅಷ್ಟೇ. ಇದು ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು 19, 20 ಅಷ್ಟೇ ತೊಗೋಬೇಕಾಗುತ್ತೆ. ಇದು ಕೂಡ 2 ಇಂಚ್ ಗ್ಯಾಪ್ ಕೊಟ್ಟು ನೆರಿಗೆ ಥರ ಜೋಡಿಸ್ಕೊಂಡು ಮತ್ತೆ ಐರನ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ಇಷ್ಟೇ ಫ್ರೆಂಡ್ಸ್. ಸೆರಗು ಅನ್ನೋದ್ರಲ್ಲಿ ತುಂಬ ಈಸಿ, ಕಲ್ತ್ಕೊಳ್ಳೋವರೆಗೂ ಅಷ್ಟೇ. ನೀವು ಒಂದು 2 ಸತಿ ಪ್ರಾಕ್ಟೀಸ್ ಮಾಡಿಬಿಟ್ರಿ ಅಂತಂದರೆ ನಿಮ್ಗೆ ಆರಾಮಾಗಿ ನೀವು ಯಾವಾಗ ಬೇಕು ನೀವೇ ಐರನ್ ಮಾಡಿಕೊಂಡು ನೀವು ವೇರ್ ಮಾಡ್ಕೊಬೋದು. ಇನ್ನೊಬ್ರು ಹೆಲ್ಪ್ ಬೇಕಾಗಿಲ್ಲ. ಸೊ ಹಂಗಾಗಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದೊಂದೇ ಜೋಡಿಸ್ಕೊಂಡು ನೀವು ಒಂದು 2 ಸಾರಿ ಯಾವುದಾದ್ರು ಬೇಡದೇ ಇರೋದು ಸ್ಯಾರಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಇವಾಗ ಐರನ್ ಮಾಡ್ಕೊಂಬಿಡ್ತೀನಿ. ಅದನ್ನು ಕೂಡ ಇದೊಂದು ಐರನ್ ಫ್ರಂಟ್ ನೀವೊಂದು ಕಲ್ತ್ಕೊಂಬಿಟ್ರಿ ಅಂತಂದರೆ ನಿಮಗೆ ಸ್ಯಾರಿ ಪ್ಲೀಟ್ ಮಾಡೋಕ್ಕೆ ಬಂದಂಗೆ. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ 19 ಇಂಚು ತೊಗೊಂಡಿದ್ದೀನಿ. ಮತ್ತು ಲೆಂತ್ ಬಂದ್ಬಿಟ್ಟು 10 ರಿಂದ 12 ಇಂಚು ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಕೂಡ ಜಾಸ್ತಿ ಜರಿ ಇರೋ ಕಡೆ ನೀವು ಐರನ್ ಮಾಡೋದಕ್ಕೆ ಹೋಗಬೇಡಿ, ಅದು ತುಂಬ ಶೈನಿಂಗ್ ಹೋಗ್ಬಿಡುತ್ತೆ. ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿ ಐರನ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ನಿಮ್ಗೇನಾದರೂ ಐರನ್ ಬಂದಿಲ್ಲ ಅಂದರೆ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು, ಇಲ್ಲ ವೇಲ್ ಇರುತ್ತಲ್ಲ ಯಾವುದಾದ್ರೂ ಕಾಟನ್ದು, ಅದನ್ನು ಹಾಕ್ಕೊಂಡು ನೀವು ಐರನ್ ಮಾಡಿಕೊಂಡ್ರೆ ನಿಮಗಿನ್ನೂ ಸಾರಿ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಶೇಡ್ ಕೂಡ ಬೇಗ ಆಗೋದಿಲ್ಲ. ಐರನ್ ಮಾಡ್ತಾರೆ ಬೇಗ ಶೇಡ್ ಆಗಿಬಿಡುತ್ತೆ ಬಟ್ಟೆಗಳನ್ನೋದು. ಆ ಥರ ಎಲ್ಲ ಏನಾಗೋದಿಲ್ಲ. ಸೊ ಇದೆಲ್ಲ ಮಾಡ್ಕೊಳ್ತೀರಾ ಅಂತಂದರೆ ಪಲ್ಲು ಮತ್ತು ಈ ಥರ ಫ್ರಂಟ್ ಒಂದು ಐರನ್ ಮಾಡ್ಕೊಂಬಿಟ್ರೆ ನಿಮಗೆ ಸ್ಯಾರಿ ಆಲ್ಮೋಸ್ಟು ಪ್ಲೀಟ್ ಬಂದಂಗೆ. ಮತ್ತು ಒಂದು ಸ್ವಲ್ಪ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಅದರ್ವೈಸ್ ಒಂದು 2 ಸತಿ ಕನ್ಫ್ಯೂಸ್ ಆದಮೇಲೆ ನೀವು ಟ್ರೈ ಮಾಡ್ತಾಯಿದ್ರೆ ಒಂದು 2 ಸತಿ ನೀವು ಟ್ರೈ ಮಾಡ್ತಾಯಿದ್ರೆ ಬಂದ್ಬಿಡುತ್ತೆ. ಫೈನಲಾಗಿ ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೆರಿಗೆ ಅನ್ನೋದು ಈ ಥರ ಉಲ್ಟಾ ಹಾಕ್ಕೊಂಡಿದ್ದೀನಿ. ನೆರಿಗೆ ಸ್ಯಾರಿ ಉಲ್ಟಾ ಹಾಕ್ಕೊಂಡು ನೆರಿಗೆ ನನ್ನ ಕಡೆ ಇರಬೇಕು. ನೆರಿಗೆ ನಾವೇನು ಫೋಲ್ಡಿಂಗ್ ಮಾಡ್ತೀವಿ ನನ್ನ ಕಡೆ ಇರಬೇಕು. ಮತ್ತು ಪಲ್ಲು ಬಂದು ನಮ್ಮ ಆಪೋಸಿಟ್ ಸೈಡ್ ಐತೆ. ನೆಕ್ಸ್ಟು ಈ ಪಾರ್ಟ್ ಬಂದು ನಾನೀಗ ಫ್ರಂಟ್ಗೆ ಹಾಕ್ಕೋತೀನಿ. ಈ ಸೈಡ್ ಏನು ನಾವು ಸ್ಟಾರ್ಟಿಂಗ್ ಸ್ಯಾರಿ ಸ್ಟಾರ್ಟ್ ಮಾಡ್ತೀವಿ, ಇದು ಈ ಥರ ಮುಂದೆ ಹಾಕ್ಕೋಬೇಕು. ಈ ಡಿಸ್ಟೆನ್ಸ್ ಬಂದು ಲಾಸ್ಟಿಗೆ ನೆರಿಗೆ ಇರುತ್ತೆ. ಈ ನೆರಿಗೆಯಿಂದ ನಾನು 6.5 ಇಂಚು ಇಲ್ಲದೆ 7 ಇಂಚು ತೊಗೊಬಿಟ್ರೆ ಬಾಕ್ಸ್ ಫೋಲ್ಡಿಂಗು ಪರ್ಫೆಕ್ಟಾಗಿ ಬರುತ್ತೆ. 7 ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಇದನ್ನು ಈ ಥರ ಫಸ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮತ್ತು ನೆಕ್ಸ್ಟು ಇನ್ನೊಂದು 2 ಫೋಲ್ಡಿಂಗ್ ಬರುತ್ತೆ. ಕವರ್ ಹಾಕಾಯ್ತಾ? ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಯಾರಿನ ನೀವು ಸೀದಾ ಇರೋದು ಉಲ್ಟಾ ಡೌನ್ ಸೈಡ್ ಬರುತ್ತೆ, ಮತ್ತು ಉಲ್ಟಾ ಇರೋದು ಫ್ರಂಟ್ ಸೈಡ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಬಾರ್ದು. ಮತ್ತು ನೆಕ್ಸ್ಟು ಪಲ್ಲು ಸೈಡ್ನ ತಗೋತೀನಿ. ಪಲ್ಲು ಸೈಡು ನಾನು ಎತ್ತು ಹಾಕ್ಕೊಂಡಾಗ ಸ್ಯಾರಿ ಅನ್ನೋದು ಸೀದಾ ಬರುತ್ತೆ. ಓಕೆನಾ? ಈ ಮತ್ತು ನಾನು ಸುಮ್ಮನೆ ಇರು ಬಂಗಾರಿ, ಪ್ಲೀಸ್ ಬಂಗಾರಿ. ಮಾಡ್ಕೋತಾ ಕೂಡ ಐರನ್ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಐರನ್ ಆಗೋಲ್ಲ ಅಷ್ಟೇ. ಮಾಡ್ಕೊಂಡು ಕಂಪ್ಲೀಟಾಗಿ ಐರನ್ ಆಗೋಗ್ಬಿಡುತ್ತೆ. ನೀವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಮಾಡ್ಕೊಂಬಿಟ್ರೆ ನೆಕ್ಸ್ಟು ನಾನು ಮತ್ತೆ ಸೀರೆನ ಪಲ್ಲುನ ಉಲ್ಟಾ ಹಾಕ್ಕೋತಾ ಇದ್ದೀನಿ. ಉಲ್ಟಾ ಹಾಕ್ಕೊಂಡು ನೆಕ್ಸ್ಟ್ ಇದೇನೆಲ್ಲ ನೆರಿಗೆ ಇರ್ತಲ್ಲ, ಒಂದು ರಫಾಗಿ ನೆರಿಗೆ ಥರ ಕುಡ್ಸ್ಕೊಂಬಿಡಿ. ಆಮೇಲೆ ಬಾಕ್ಸ್ ಫೋಲ್ಡಿಂಗ್ ಮೇಲೆ ಏನು ನೆರಿಗೆ ಬರುತ್ತಲ್ಲ ಅದು ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಜಸ್ಟ್ ಈ ಥರ ಹಾಕ್ಕೊಂಡು ನೀವು ಈ ವಿಡ್ತನ್ನು ನೋಡ್ಕೊಂಬಿಡ್ಬೇಕಾಗತ್ತೆ. ಇಲ್ಲಿ ಪಿನ್ ಬಂದು ಈ ಎಡ್ಜಿಗೆ ಬರುತ್ತೆ. ಸ್ಯಾರಿ ನಾವೇನು ಫೋಲ್ಡಿಂಗ್ ಮಾಡ್ತೀವಿ ಈ ಎಡ್ಜಿಗೆ ಬರುತ್ತೆ. ಇಲ್ಲಿಂದ ನೀವು ತಗೊಂಡ್ರೆ ಇಷ್ಟು ಕಂಪ್ಲೀಟಾಗಿ ಒಳಕ್ಕೆ ಫೋಲ್ಡ್ ಮಾಡ್ಕೊಬೇಕು. ಸ್ಯಾರಿ
ನೋಡಿ ಹೆಂಗೆ ಆಡ್ತಿದ್ಯಾ ನೀನು. ಒಂದು ಕಾಲಲ್ಲಿ ನಿಂತ್ಕೊ, ಒಂದು ಕಾಲಲ್ಲಿ ನಿಂತ್ಕೊ, ಹಂಗೆ ನಿಂತ್ಕೊ. ಚೆನ್ನಾಗಿ ಬಂತು. ಅಮ್ಮ ಇದ್ರ ಮೇಲ್ಗಡೆ ನೀವು ವಾಯ್ಸ್ ಅವ್ರು ಕೊಟ್ಕೊಳ್ರಮ್ಮ. ಅದು ಇವಳ ಹತ್ರ ಅಂತ ಆಗಲ್ಲ. ಇದು ಇನ್ನೊಂಚೂರು ಬೇಕಾದ್ರೆ ಮಾಡ್ತೀವಿ. ಅದನ್ನೊಂಚೂರು ಹಿಂಗೆ ಹೊಳಿ ಚಳಿ. ಅಮ್ಮ ನೋಡಲ್ಲಿ ನಡಿ ಚಿಕ್ಕಿ ಹತ್ರ ನಡಿ, ಅಲ್ಲಿ ನಡಿ ಚಿಕ್ಕಿ ಹತ್ರ ನಡಿ. 2 ನಿಮಿಷ ಆಗೋಯ್ತು, ಅಲ್ಲಿ ಆಗೋಗಿರುತ್ತೆ. ನಾವು ಚಿಕ್ಕ ಹತ್ರ ಹೋಗೋಣ. ಮತ್ತೆ ನೀನು ಚಿಕ್ಕ ಇದು ಫುಲ್ಲು ಕವರ್ ಆಗ್ತೈತೆ ತಾನೇ ಇದು? ಹ್ಞೂ ಕವರ್ ಆಗ್ತೈತೆ. ಇರು ಒಂದು ನಿಮಿಷ, ಇರು ಒಂದು ನಿಮಿಷ. ನೋಡು ಏ ಯಾಕೆ ಹಿಂಗಾಡ್ತಿದ್ಯಾ ನೀನು? ಓವರ್ ಆಕ್ಟಿಂಗ್ ಏನಾನ ಮಾಡೋವಾಗ. ನಾವು ಸೈಲೆಂಟ್ ಆಗಿದ್ದಷ್ಟು ನೀನು ಜಾಸ್ತಿ ಆಗ್ತೈತೆ. ಯಾಕೋ ನೀನು ಇಲ್ಲೇ ನಿನ್ನ ಚಿಕ್ಕನ ಹತ್ರ ಕರ್ಕೊಂಡೋಗಲ್ಲ, ಬಿಟ್ಟೋಗ್ತೀನಿ. ಪಿನ್ನಲ್ಲಿ ಇರ್ಬೇಕು ನೋಡ್ಬೇಕು. ನೋಡಿ ನೋಡು ಎಲ್ಲ ಕಚ್ತೀನಿ. ಒಂದು 6:30 ಸ್ಟಾರ್ಟ್ ಮಾಡೋಣ ಅಡುಗೆ ಮಾಡೋಕ್ಕೆ. ಯಾಕಂದ್ರೆ ಬೇಗ ಮಾಡಿದ್ರೆ ಯಾರು ತಿನ್ನಲ್ಲ. ಪಮ್ ಪಮ್ ಐದು ನಿಮಿಷ ಇರು, ನಿನ್ನ 5 ನಿಮಿಷ ಇರು. ಅಲ್ಲಿ ವಿಡಿಯೋ ಆಗಲ್ಲಮ್ಮ, ವಿಡಿಯೋ ಆಗ್ತೈತೆ. ಇಲ್ಲಾಂದ್ರೆ ಒಂದ್ ಕೈಲಿ ಹಾಕ್ತಿರೋರು. ಅಪ್ಪ ಆನ್ ಮಾಡ್ಬೇಕು. ನೋಡಿ ಚೆನ್ನಾಗಿ